ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ಇನ್ನು ವಿಡಿಯೋನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬೆಲ್ ಐಕನ್ ಬಟನನ್ನು ನೀವು ಪ್ರೆಸ್ ಮಾಡಿರಿ. ನಾವು ಮಾಡುವಂಥ ವಿಡಿಯೋ ಎಲ್ಲ ನಿಮಗೆ ಬರ್ತಾವು ಅಂತ ಹೇಳ್ತಾ, ನಾವು ಇವತ್ತಿನ ತರಗತಿಯಲ್ಲಿ ಮಾಡುತ್ತಿರೋ ವಿಡಿಯೋ ಯಾವುದಪ್ಪ ಅಂತಂದ್ರೆ ಸಂಧಿಗಳು ಎಂಬ ಟಾಪಿಕ್ ಒಳಗೆ ನಾವು ಇಂದಿನ ತರಗತಿಯೊಳಗೆ ಏನು ಮಾಡಿದ್ವಿ, ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಕನ್ನಡ ಸಂಧಿಯೊಳಗೆ ಎರಡು ಪ್ರಕಾರ ಬರ್ತಾವು. ಒಂದು ಕನ್ನಡ ಸಂಧಿಯೊಳ ಪ್ರಕಾರದೊಳಗೆ ಒಂದು ಯಾವುದಪ್ಪ ಅಂತಂದ್ರೆ ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತೇಳಿ ನಾವು ಇಂದಿನ ತರಗತಿಯೊಳಗೆ ಆಗಲೇ ತಿಳ್ಕೊಂಡಿದ್ವಿ, ಹೌದಾ. ಇವತ್ತಿನ ತರಗತಿಯೊಳಗೆ ನಾವು ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊಬೇಕು. ಆದರೆ ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಇಂದಿನ ಕ್ಲಾಸನ್ನು ನಾನು ಇವಾಗ ರಿಪೀಟ್ ಮಾಡಿ ನೆಕ್ಸ್ಟ್ ಸಂಸ್ಕೃತ ಸಂಧಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇಲ್ಲಿ ಸ್ವರ ಸಂಧಿಯೊಳಗೆ ಎಷ್ಟು ಪ್ರಕಾರ ಸ್ವರ ಸಂಧಿ ಯಾವ್ಯಾವಪ್ಪ ಅಂತಂದ್ರೆ ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ. ಇದು ಎರಡು ಪ್ರಕಾರಗಳು, ಹೌದಾ. ಆಗಮ ಸಂಧಿ ಅಂತೇಳಿ. ವ್ಯಂಜನ ಸಂಧಿ ಯಾವುದಪ್ಪ ಅಂತಂದ್ರೆ ಆದೇಶ ಸಂಧಿ. ಈ ಮೂರು ಸಂಧಿಗಳ ಬಗ್ಗೆ ನಾನು ಹಿಂದಿನ ತರಗತಿ ಆಗಲೇ ಡಿಸ್ಕಷನ್ ಮಾಡಿದ್ದೀನಿ. ನೀವು ಹೋಗಿ ಇನ್ನೊಂದು ಸತಿ ಆ ವಿಡಿಯೋನ ವಾಚ್ ಮಾಡಿರಿ. ನೆಕ್ಸ್ಟ್ ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯನ್ನು ಮುಗಿಸಿದ ಮೇಲೆ ಆ ಸಂಧಿ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಕ್ವಶನ್ ಪೇಪರಲ್ಲಿ ಅಂತ ಓಲ್ಡ್ ಕ್ವಶನ್ ಪೇಪರಲ್ಲಿರುವಂಥ ಪ್ರಶ್ನೆಗಳನ್ನು ತಂದು ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ನಿಮಗೆ, ಹೌದಾ. ನೋಡ್ರಿ, ಇಲ್ಲಿ ಸಂಸ್ಕೃತ ಸಂಧಿ ಒಳಗೆ ನಾವು ಕನ್ನಡ ಸಂಧಿ ಒಳಗೆ ಲೋಪ ಸಂಧಿ ಅಂದರೆ ಏನಂತ ತಿಳ್ಕೊಂಡಿದ್ವಿ. ನಾವು ಆ ಸಂಧಿಯನ್ನು ಅತಿ ಸರಳವಾಗಿ ಯಾವ ರೀತಿ ಬಿಡಿಸ್ಬೇಕಪ್ಪ, ಯಾವ ರೀತಿ ಸಂಧಿಯನ್ನು ಐಡೆಂಟಿಫೈ ಮಾಡಬೇಕಂದ್ರೆ, ಅದು ಸಂಧಿ ಪದ ಬಿಡಿಸ್ಬಾರ್ದಾಗ ಅದು ವ್ಯಂಜನ ಐತೋ ಅಥವಾ ಸ್ವರ ಐತೋ ಅಂತ ನೋಡ್ಕೋಬೇಕು ಒಂದು. ಇನ್ನೊಂದು ಅದು ಕನ್ನಡ ಪದನೋ ಅಥವಾ ಸಂಸ್ಕೃತ ಪದನ ಅಂತ ತಿಳ್ಕೊಬೇಕು. ಅದ್ರ ಮೇಲೆ ಕೂಡ ನಾವು ಅತಿ ಸರಳವಾಗಿ ಸಂಧಿಯನ್ನು ಐಡೆಂಟಿಫೈ ನೋಡ್ರಿ. ಒಂದು ಇದು ಕೊಡ್ತೀನಿ ನಾನು ಶಬ್ದ, ಒಂದು ಸಂಧಿಗೆ ಎಕ್ಸಾಂಪಲ್, ನೀವು ಅದನ್ನು ಬಿಡಿಸಿ ಪಟ್ ಅಂತ ನಿನ್ನೆ ಹೇಳಿದ ರೂಲ್ಸ್ ಪ್ರಕಾರ ನೀವು ಅದನ್ನು ಯಾವ ಸಂಧಿ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಆನ್ಸರ್ ನೀವು ವಿಡಿಯೋ ನೋಡುವಾಗ ಪಾಸ್ ಮಾಡಿ ಇದೇನಾಗುತ್ತೆ ಅಂತ ನೀವು ಏನು ಮಾಡ್ಬೋದು ಅಂತ ನೋಡ್ರಿ. ಇಲ್ಲಿ ಬೇರೊಬ್ಬ ಅಂತಿದೆ, ನೀವು ಬಿಡಿಸಿಬಾರ್ದು, ಏನು ಮಾಡಬೇಕು, ಯಾವ ಸಂಧಿ ಆಗುತ್ತೆ ಅಂತ ನೋಡ್ಕೋಬೇಕು. ನಿನ್ನೆ ನಾನು ಒಂದು ರೂಲ್ಸ್ ಹೇಳಿದ್ದೆ ನಿಮಗೆ, ಲೋಪ ಸಂಧಿ ಅಂದರೆ ಏನಂತ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋದರೆ ಅದು ಲೋಪ ಸಂಧಿ ಅಂತ. ನೋಡ್ರಿ, ಇದನ್ನು ಬಿಡಿಸಿ ಬರೀರಿ. ಬೇರೆ ಪ್ಲಸ್ ಒಬ್ಬ, ಹೌದಾ. ಬೇರೆ ಪ್ಲಸ್ ಒಬ್ಬ ಏನಾಯ್ತು, ಇದು ಬೇರೊಬ್ಬ ಆಯ್ತು, ಹೌದಾ. ಬೇರೊಬ್ಬ, ಹೌದಾ. ಬೇರೊಬ್ಬ ಅಂತಂದರೆ ಯಾವ ಸಂಧಿ ಇದು ಅಂತಂದರೆ ನೋಡಿದ ತಕ್ಷಣ ಹೇಳ್ಬೋದು. ನೋಡ್ರಿ, ಇಲ್ಲಿ ಬೇರೆ ಪ್ಲಸ್ ಒಬ್ಬ, ಸ್ವರದ ಮುಂದೆ ಸ್ವರ ಬಂದೈತಿ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಲೋಪಾಗೈತಿ. ಏನು ಲೋಪಾಗೈತಿ ನೋಡ್ರಿ, ಎ, ಹೌದಾ. ಬೇರೆ ಹೋಗಿಲ್ಲ, ಏನು ಬಂತು, ಬೇರೊಬ್ಬ. ಈ ಅಕ್ಷರ ಲೋಪ ಆಯಿತು. ಉತ್ತರ ಪದದ ಕೊನೆಯಲ್ಲಿರುವ ಅಕ್ಷರ ಮಾತ್ರ ಹಂಗೆ ಇದೆ. ಅದಕ್ಕೆ ಏನು ಲೋಪ ಆಯ್ತು, ಇಲ್ಲಿ ಸ್ವರದ ಮುಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವರ ಐತಿ, ಇಲ್ಲಿ ಸ್ವರ ಐತಿ. ಸ್ವರದ ಮುಂದೆ ಸ್ವರ ಬಂತು, ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಯ್ತು. ಅದಕ್ಕೆ ನಾವು ಇದನ್ನ ಏನಂದ್ವಿ, ಬೇರೊಬ್ಬ, ಲೋಪ ಸಂಧಿ. ಹಿಂದಿನ ತರಗತಿಯೊಳಗೆ ನಾನು ಇದ್ರ ಬಗ್ಗೆ ಹೇಳ್ಕೊಟ್ಟಿನಿ. ಈ ರೀತಿ ನೀವು ಬಿಡಿಸಬಾರ್ದು, ಆರಾಮಾಗಿ. ಇನ್ನೊಂದು ನೋಡ್ರಿ, ಆಗಮ ಸಂಧಿಗೆ ಹೇಳಿದ್ದೆ ನಾನು, ಹೌದಾ. ಆಗಮ ಸಂಧಿದು ರೂಲ್ಸ್ ಹೇಳ್ಬೇಕಾದ್ರೆ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿಕೊಂಡ್ರೆ ನಾವು ಅದನ್ನು ಯಾವ ಸಂಧಿ ಅಂತ ಕರಿತೀವಿ ಅಂತಂದರೆ ಆಗಮ ಸಂಧಿ. ಹಲವಾರು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಮಗುವನ್ನು, ಶಾಲೆಯನ್ನು, ಹೌದಾ, ಮತ್ತು ಗುರುವನ್ನು, ಇವೆಲ್ಲ ಏನಿದು ಆಗಮ ಸಂಧಿಗೆ. ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ. ನೋಡ್ರಿ, ಕುಲವನ್ನು ಅಂತಿದೆ, ಹೌದಾ. ಕುಲವನ್ನು ಅದನ್ನು ನಾವು ಯಾವ ರೀತಿ ಬಿಡಿಸ್ಬರ್ತೀವಿ, ಕುಲ ಪ್ಲಸ್ ಅನ್ನು, ಹೌದಾ. ಅನ್ನು ಅ ಬದಲಾಗಿ ಏನು ಬಂತಿಲ್ಲಿ, ಓ ಬಂದಿದೆ. ಕೂಡಿಸಿ ಬರೆದಾಗ ಓ ಬಂದಿದೆ. ಅದಕ್ಕೆ ನಾವು ಇದು ಯಾವ ಸಂಧಿ ಇದೆ, ಕುಲವನ್ನು ಅನ್ನೋದು ಆಗಮ ಸಂಧಿ. ಎಂಥ ಆಗಮ ಸಂಧಿ, ಒಕಾರಾಗಮ ಸಂಧಿ, ಹೌದಾ. ಈ ರೀತಿಯಾಗಿ ಮತ್ತು ಆದೇಶ ಸಂಧಿ ಒಳಗೆ ರೂಲ್ಸ್ ಹೇಳುವಾಗ ಏನು ಹೇಳಿದ್ವಿ, ಕ ಚ ಟ ತ ಪಗಳಿಗೆ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದಕ್ಕೆ ನಾವು
ದೇಶ ಸಂಧಿ ಹಳೆಗನ್ನಡ ಆಗಿರ್ಬೋದು, ಹೂ ತೋಟ ಆಗಿರ್ಬೋದು. ಹೌದಾ, ಹಳೆಗನ್ನಡ ಬಿಡಿಸಿ ಬರೆದಾಗ ಏನಾಗುತ್ತೆ, ಹಳೆ ಪ್ಲಸ್ ಕನ್ನಡ, ಹಳೆ ಕನ್ನಡ. ಈ 3 ಸಂಧಿಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಯಾವ ಸಂಧಿಯಪ್ಪ ಅಂತಂದ್ರೆ ಸಂಸ್ಕೃತ ಸಂಧಿಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಬರಿ. ನೋಡಿರಿ, ಸಂಸ್ಕೃತ ಸಂಧಿಯೊಳಗೂ ಕೂಡ ಮತ್ತು ನಾವೇನು ಮಾಡ್ತೀವಿ, 2 ಪ್ರಕಾರ ಮಾಡ್ತೀವಿ. ಸಂಸ್ಕೃತ ಸಂಧಿಯೊಳಗೆ 2 ಪ್ರಕಾರ ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಹೌದಾ, ಇವತ್ತು ಬರೀ ನಾವು ಸ್ವರ ಸಂಧಿ ಬಗ್ಗೆ ಮಾತ್ರ ತಿಳ್ಕೊಳೋಣ ಅತಿ ಸರಳವಾಗಿ. ಇನ್ನೊಂದು ತರಗತಿಯಲ್ಲಿ, ಇನ್ನೊಂದು ವಿಡಿಯೋದಲ್ಲಿ ನಾವು ವ್ಯಂಜನ ಸಂಧಿ ಬಗ್ಗೆ ನೋಡಿ. ಸ್ವರ ಸಂಧಿಗಳಂದ್ರೆ ಯಾವ ಬರ್ತಾವಪ್ಪ ಸಂಸ್ಕೃತ ಸಂಧಿಯೊಳಗೆ ಅಂತಂದ್ರೆ, ಒಂದು ಸವರ್ಣ ದೀರ್ಘ ಸಂಧಿ. ಹೌದಾ, ಸವರ್ಣ ದೀರ್ಘ ಸಂಧಿ ಇದರಷ್ಟು ಸುಲಭವಾದಂಥ ಸಂಧಿ ಯಾವುದಿಲ್ಲ. ಲೋಪ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಅಷ್ಟು ನಾವು ಬೇಗನೆ ನಾವು ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಒಂದೇದು ಸಂಸ್ಕೃತ ಸಂಧಿಯೊಳಗೆ ಒಂದೇದು ಯಾವುದಪ್ಪ ಹಂಗಂದ್ರೆ ಸವರ್ಣ ದೀರ್ಘ ಸಂಧಿ. ಎರಡನೇದು ಯಾವುದಪ್ಪ ಅಂತಂದ್ರೆ ವೃದ್ಧಿ ಸಂಧಿ ಅಥವಾ ಗುಣಸಂಧಿ. ಹೌದಾ, ಗುಣಸಂಧಿ. ಇನ್ನೊಂದು ಯಾವುದು, ಎಣ್ ಸಂಧಿ. ಇವೇನಪ್ಪ ಅಂತಂದ್ರೆ ಸಂಸ್ಕೃತ ಸಂಧಿಯೊಳಗೆ ಇವು ಬರೀ ಸ್ವರ ಸಂಧಿಗಳು. ವ್ಯಂಜನ ಸಂಧಿಗಳಂತಂದ್ರೆ ಜತ್ವ ಸಂಧಿ ಅಂತ ಬರುತ್ತೆ, ಚುತ್ವ ಸಂಧಿ ಅಂತ ಬರುತ್ತೆ, ಆಮೇಲೆ ಅನುನಾಸಿಕ ಸಂಧಿ ಅಂತ ಬರುತ್ತೆ. ಅವು ವಿಸರ್ಗ ಸಂಧಿ. ಅವನು ಮುಂದಿನ ತರಗತಿಯೊಳಗೆ ಹೇಳ್ಕೊಡ್ತೀನಿ. ಇವತ್ತಿನ ತರಗತಿ ಒಳಗೆ ಅತಿ ಸುಲಭವಾಗಿ ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣ ಸಂಧಿ, ಎಣ್ ಸಂಧಿ ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಒಂದೇದು ನೋಡ್ರಿ, ಯಾವ ಸಂಧಿಯಪ್ಪ ಅಂತಂದ್ರೆ ಒಂದೇದು ಸವರ್ಣ ದೀರ್ಘ ಸಂಧಿ. ಹೌದಾ, ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನ್ರಿ, ಸವರ್ಣ ಅಂದ್ರೆ ಏನು ಅಂತಂದರೆ ಹೆಸರು ತಿಳಿಸುತ್ತೆ ನೋಡ್ರಿ ನಿಮಗೆ. ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಹೆಸರಿನಲ್ಲಿ ನಮಗೇನು ಹೇಳ್ಕೊಡುತ್ತಾ, ಉತ್ತರ ಹೇಳ್ಕೊಡುತ್ತೆ. ಸವರ್ಣ ಅಂತಂದ್ರೆ ಸವರ್ಣ ಅಂತಂದ್ರೆ ಒಂದೇ ರೀತಿಯ ಸ್ವರಗಳು. ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಒಂದೇ ರೀತಿಯಾದಂಥ ಸ್ವರಗಳು ಎಲ್ಲಿ ಬಂದಿರ್ತಾವೆ. ಆಗಲೇ ನಾನು ಹೇಳಿದ್ನೆ, ಸಂಸ್ಕೃತ ಸಂಧಿಯೊಳಗೆ ಸ್ವರ ಸಂಧಿ ಅಂತ. ಸ್ವರ ಅಂತಂದ್ರೆ ಸವರ್ಣ ಸ್ವರಗಳು. ಸವರ್ಣ ಸ್ವರಗಳು ಅಂದ್ರೆ ಯಾವ್ರಿ ಹಂಗಂತಾರೆ ಅಂದ್ರೆ ಅ ಆ ಇವೇನಿವು ಒಂದೇ ರೀತಿಯಾದಂಥ ಸ್ವರಗಳು. ಈ ಹೌದಾ, ಇದು ಏನಿದು ಒಂದೇ ಥರನಾದಂಥ ಸ್ವರ. ಮತ್ತಿನ್ನೊಂದು ಉ ಅ ಆ ಈ ಉ ಮತ್ತು ರು ಎ ಇವು ಒಂದೇ ರೀತಿಯಾದಂಥ ಸ್ವರಗಳನ್ರಿ. ಇವು ಬರಂಗಿಲ್ಲನ್ರಿ ಅಂದ್ರೆ ಅವು ಬರಂಗಿಲ್ಲ. ಯಾಕಪ್ಪ ಅಂತಂದರೆ ರು ಮತ್ತು ಎ ಯಾಕೆ ಬರಂಗಿಲ್ಲಪ್ಪ ಅಂತಂದರೆ ಸಂಸ್ಕೃತ ಅಕ್ಷರದೊಳಗೆ ಏನಾಗಿಲ್ಲ, ಎ ಅನ್ನೋವಂಥದ್ದು ಸ್ವರಗಳಿಲ್ಲ. ಮತ್ತು ರು ಅನ್ನೋಂಥ ಸ್ವರಗಳು ಕೂಡ ನಾವು ಕನ್ನಡದೊಳಗೆ ಯಾವ ರೀತಿ ಬಳಸ್ತೀವಲ್ಲ ಆ ರೀತಿ ಸಂಸ್ಕೃತದೊಳಗೆ ಆ ಒಂದು ಸ್ವರಗಳು ಇಲ್ಲದೇ ಕಾರಣ ಈ ಸ್ವರಗಳು ಬಂದಾಗ ಮಾತ್ರ ನಾವು ಇವನ್ನ ಸವರ್ಣ ಸ್ವರಗಳು ಅಂತ ತಿಳ್ಕೊತೀವಿ. ನೋಡ್ರಿ, ಇಲ್ಲಿ ಸವರ್ಣ ಸ್ವರಗಳು ಹೆಂಗೆ ಬಂದಿರ್ಬೇಕ್ರಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಡೆಫಿನೇಷನ್ ಅಂತಂದರೆ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅರ್ಥ ಕೆಡದಿರುವ ಪಕ್ಷದಲ್ಲಿ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ಸವರ್ಣವು ದೀರ್ಘವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹೌದಾ, ಸವರ್ಣ ಸ್ವರಗಳು ಒಂದ್ರ ಮುಂದೆ ಒಂದು ಬಂದಿರಬೇಕು. ಅವೆರಡರ ಸ್ಥಾನದೊಳಗೆ ಅದೇ ಜಾತಿಯ ದೀರ್ಘ ಸ್ವರವು ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ. ನೋಡ್ರಿ, ಇಲ್ಲಿ ಸವರ್ಣ ಸ್ವರಗಳು ಹೆಂಗೆ ಬಂದಿರಬೇಕು ಒಂದು ಎಕ್ಸಾಂಪಲ್ ತಿಳಿಸ್ತೀವಿ, ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗೆ. ದೇವ ಪ್ಲಸ್ ಅಸುರ. ನೋಡ್ರಿ, ಇಲ್ಲಿ ದೇವ ಅನ್ನೋದೇನಿದೆ ಅ ಇದೆ, ಅಸುರ ಅನ್ನೋದೇನಿದೆ ಅ ಇದೆ. ಒಂದರ ಮುಂದೆ ಒಂದು ಏನು ಬಂದಿದ್ದೇವೆ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅರ್ಥ ಕೆಡಂಗಿಲ್ಲ. ಅವೆರಡರ ಸ್ಥಾನದೊಳಗೆ ಅದೇ ಜಾತಿಯ ಸ್ವರವು ದೀರ್ಘವಾಗಿ ಬಂದರೆ ಅದೇ ಜಾತಿಯ ಒಂದು ಅಕ್ಷರ. ಇಲ್ಲಿ ನೋಡ್ರಿ, ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ, ದೇವ ಪ್ಲಸ್ ಅಸುರ ದೇವಾಸುರ. ದೇವ ಪ್ಲಸ್ ಅಸುರ ದೇವಾಸುರ. ಹೌದಾ, ಇಲ್ಲೇನು ಬಂತು, ಆ ಬಂತು. ಹೌದಾ, ಬಂತಲ್ಲ, ದೇವಾಸುರ ಅನ್ನೋದು ಇವೆರಡು ಸವರ್ಣ ಸ್ವರಗಳು. ಅದರ ಒಂದು ಪಕ್ಕದಲ್ಲಿ ಅಥವಾ ಆ ಒಂದು ಸಂಧಿ ಪದದೊಳಗೆ ಅವೆರಡರ ಸ್ಥಾನದೊಳಗೆ ಅದೇ ಜಾತಿಯ ಸ್ವರ್ಣವು ಏನಾಗಿದೆ, ಸ್ವರ ದೀರ್ಘವಾಗಿ ಬಂದೈತಲ್ಲ, ಅದಕ್ಕೆ ನಾವು ಇದನ್ನ ಏನಂತೀವಿ, ಸವರ್ಣ ದೀರ್ಘ ಸಂಧಿ. ಇನ್ನೊಂದು ಸರಳವಾದ ಶಬ್ದ ಹೇಳ್ರಿ ಅಂತಂದ್ರೆ, ಇನ್ನೊಂದು ನೋಡ್ರಿ, ಇಲ್ಲಿ
ಇನ್ನೊಂದು ಎಕ್ಸಾಂಪಲ್ ತೋಡ್ರಿ, ಮುನಿ ಪ್ಲಸ್ ಇಂದ್ರ. ಮುನಿ ಪ್ಲಸ್ ಇಂದ್ರ ನೋಡ್ರಿ ಇಲ್ಲಿ, ಮುನಿ ಪ್ಲಸ್ ಇಂದ್ರ ನೋಡ್ರಿ ಇಲ್ಲಿ. ಮುನಿ ಅನ್ನೋದೇನಿದೆ ಈ, ಹೌದಾ? ಇಲ್ಲೇನಿದೆ ಇದು ಈ ಇದೆ. ಅದನ್ನ ಕೂಡಿಸಿ ಬರೆದಾಗ ಏನಾಗುತ್ತೆ? ಮುನೀಂದ್ರ. ಹೌದಾ? ಕೂಡಿಸಿ ಬರೆದಾಗ ಏನಾಗುತ್ತೆ? ಅದು ಮುನೀಂದ್ರ. ಮುನೀಂದ್ರ ಅಂತಂದ್ರೆ ಏನಿದೆ? ಯಾವ ಸಂಧಿಗೆ ಬರುತ್ತೆ? ಮುನೀಂದ್ರ ಅಂತಂದ್ರೆ ನೋಡ್ರಿ ಮುನೀಂದ್ರ. ಮತ್ತು ಇಲ್ಲೊಂದು ಪೂರ್ವ ಪದದ ಕೊನೆ ಅಕ್ಷರನೂ ಸ್ವರ ಐತಿ, ಸ್ವರಗಳ ಮುಂದೆ ಸ್ವರ ಬಂತು. ಮತ್ತು ಇವನ್ನೆರಡು ಕೂಡಿಸಿ ಬರೆದಾಗ ಕೂಡ ದೀರ್ಘ ಸ್ವರ ಅಥವಾ ಒಂದು ಸ್ವರ ಏನಾಯಿತು? ಹೊಸದಾಗಿ ಸೇರ್ಕೊಂತಲ್ಲ, ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಅಂದರೆ ಸವರ್ಣ ಸ್ವರಗಳು ಅ ಆಗಿರ್ಬೋದು, ಅಥವಾ ಇ ಆಗಿರ್ಬೋದು, ಅಥವಾ ಉ ಆಗಿರ್ಬೋದು. ಈ ಸ್ವರಗಳು ಏನಾಗಿರಬೇಕು? ಒಂದರ ಮುಂದೆ ಒಂದು ಬಂದಿರಬೇಕು. ಬಂದು ಅವೆರಡರ ಸ್ಥಾನದಾಗ, ಇವೆರಡರ ಸ್ಥಾನದೊಳಗೆ ಮತ್ತೆ ಸಂಧಿ ಪದ ಕೂಡಿಸಿ ಬರಿತೀವಲ್ಲ, ಅದೇ ಜಾತಿಯ ಆದ ಇಲ್ಲಿ ಏನಾದರೂ ಈ ಬಂದಿದ್ವು ಅಂದ್ರೆ ಇಲ್ಲಿ ಮುಂದೆ ಅದೇ ಈ ಬಂದಿರಬೇಕು. ಅಥವಾ ಇಲ್ಲಿ ಆ ಬಂದಿದ್ವಪ್ಪ ಅಂತಂದ್ರೆ ಅಲ್ಲಿ ಆ ಬಂದಿರಬೇಕು, ಅಥವಾ ಅ ಬಂದಿರ್ಬೇಕು. ಇಲ್ಲಿ ಏನಾದ್ರೆ ಊ ಬಂದಿದ್ವು ಎರಡು ಪೂರ್ವ ಪದದೊಳಗೆ, ಕೊನೆಯ ಉತ್ತರ ಪದದೊಳಗೆ, ಅಂದ್ರೆ ಸಂಧಿಯ ಪದದಾಗ ಕೂಡ ಏನು ಬಂದಿರಬೇಕು? ಊ ಬಂದಿರಬೇಕು. ಅಂಥ ಪಕ್ಷದೊಳಗೆ ಅಂಥ ಸಂಧಿಯನ್ನು ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಇನ್ನೊಂದು ಊದೊಂದು ತೋರಿಸ್ತೀನಿ ನೋಡ್ರಿ ನೀವು. ಊ ನೋಡ್ರಿ ಇಲ್ಲಿ, ಗುರು. ಗುರು ಪ್ಲಸ್ ಉಪದೇಶ. ಗುರು ಪ್ಲಸ್ ಉಪದೇಶ ಏನಾಯ್ತಿದು? ಗುರು ಪ್ಲಸ್ ಉಪದೇಶ ಕೂಡಿಸಿ ಬರೆದಾಗ ಏನಾಯಿತು? ಗುರು ಉಪದೇಶ. ಹೌದಾ? ಗುರು ಉಪದೇಶ. ಹೌದಾ? ಇದು ಗುರು ಉಪದೇಶ ಅಂತಂದು ಬಿಡಿಸಿ ಬರ್ದೀವಲ್ಲ ನೋಡ್ರಿ, ಇಲ್ಲಿ ಏನು ಬಂದಿದೆ? ಊ ಬಂತು. ಇಲ್ಲಿ ಏನು ಬಂತು? ಊ ಬಂತು. ಸವರ್ಣ ಸ್ವರಗಳು ಇಲ್ಲಿ ನೋಡ್ರಿ ಕೂಡಿಸಿ ಬರೆದಾಗ ಸಹ ಏನು ಬಂದಿದೆ? ಇಲ್ಲಿ ಊ ಬಂದಿದೆ. ಹೌದಾ? ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಪಕ್ಕದಲ್ಲಿ ಒಂದು ಬಂದು ಅದನ್ನು ಮುಂದಿನ ಒಂದು ಅಕ್ಷರದಲ್ಲಿ ಸಹ ಅವೆರಡನ್ನು ಕೂಡಿಸಿ ಬರೆದಾಗ ಅವೆರಡರ ಸ್ಥಾನದೊಳಗೆ ಅದೇ ಜಾತಿಯ ಸ್ವರವು ದೀರ್ಘವಾಗಿ ಬಂದರೆ, ಇಲ್ಲಿ ಊ ಬಂದರೆ ಇದೇ ಜಾತಿಯ ಸ್ವರ ಕೂಡ ಇಲ್ಲಿ ಏನಾದರೂ ದೀರ್ಘವಾಗಿ ಬಂದರೆ ನಾವು ಅದನ್ನ ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಹೌದಾ? ಇಲ್ಲಿನೂ ಸ್ವಲ್ಪ ವಿವರಣವಾಗಿ ನಮ್ಗೆ ತೋರಿಸ್ತೀನಿ ನೋಡ್ರಿ ನಾನಿಲ್ಲಿ. ನೋಡ್ರಿ, ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ನಾವು ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳಂದರೆ ಯಾವಂತ ಹೇಳಿದೆ? ಅ ಇ ಮತ್ತು ಉ. ಸವರ್ಣ ಸ್ವರಗಳಲ್ಲ. ಯಾವಲ್ಲ? ರು ಮತ್ತು ರು ಎರಡೂ ಕನ್ನಡದಲ್ಲಿ ಬಳಕೆಯಲ್ಲಿಲ್ಲ. ಇವೆರಡೂ ಕನ್ನಡದ ಬಳಕೆಯಿಲ್ಲ. ಸಂಸ್ಕೃತದ ಸವರ್ಣ ಸ್ವರಗಳು ಎ ಮತ್ತು ಎ, ಓ ಮತ್ತು ಓ ಇವು ಸಂಸ್ಕೃತದಲ್ಲಿ ಸ್ವರಗಳಲ್ಲ. ಆಗಲೇ ಹೇಳಿ ನಿಮ್ಗೆ, ಎ ಓ ಇವು ಸಂಸ್ಕೃತದ ಸವರ್ಣ ಸ್ವರಗಳಲ್ಲ. ಯಾಕಪ್ಪ ಅಂದರೆ ಎ ಮತ್ತು ಓ ಸ್ವರಗಳು ಸಂಸ್ಕೃತದಲ್ಲಿ ಇಲ್ಲ ಇವು. ಅದಕ್ಕೆ ಅವು ದೇಶೀಯ ಕನ್ನಡ ವರ್ಣಗಳು. ಯಾವುದಂದರೆ ನಾವು ಸವರ್ಣ ಸ್ವರಗಳು ಯಾವ್ಯಾವ ನೋಡ್ಬೇಕಂತ ಗೊತ್ತಾಯ್ತಲ್ಲ? ಅ ಇ ಉ ಇವನ್ನಷ್ಟೇ ನಾವು ಸವರ್ಣ ಸ್ವರಗಳು ಅಂತ ತಿಳ್ಕೊಬೇಕು. ನೋಡ್ರಿ ಇಲ್ಲಿ, ಸುರ ಪ್ಲಸ್ ಅಸುರ. ನಾನು ದೇವಾಸುರ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಇಲ್ಲಿ ಅವ್ರ ಸುರ ಮತ್ತು ಸುರ ಅಂತ ಇದೆ ನೋಡ್ರಿ. ಇಲ್ಲೊಂದು ಸುರ, ಇಲ್ಲಿ ಏನು ಬಂದಿದೆ? ಅ ಬಂದಿದೆ. ಇಲ್ಲಿ ಕೂಡ ಅ ಬಂದಿದೆ. ಹೌದಾ? ಇವೆರಡು ಇದೇ ಜಾತಿಯ ಆ ಬಂದಿದೆ ನೋಡ್ರಿ. ಇಲ್ಲಿ ಸುರಾಸುರ. ಹೌದಾ? ಇಲ್ಲಿದೆ ನೋಡ್ರಿ, ಸ್ವರಗಳ ಮುಂದೆ ಸ್ವರವು ಬಂದು, ಹೌದಾ? ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ, ಇವೆರಡರ ಪಕ್ಕದಲ್ಲಿ ಅದೇ ಒಂದು ಸವರ್ಣ ಸ್ವರ ಇಲ್ಲೇನು ಬಂದಿದೆ? ಆದೇಶವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಹೌದಾ? ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಮಹಾತ್ಮ ಅಂತ ಇದೆ. ಮಹಾ ಪ್ಲಸ್ ಆತ್ಮ. ಮಹಾತ್ಮ ಇಲ್ಲೇನಿದೆ? ಆ ಬಂದಿದೆ. ಇಲ್ಲಿ ಅ ಬಂದಿದೆ. ಕೂಡಿಸಿ ಬರೆದಾಗ ಏನು ಬಂತು? ಇಲ್ಲಿ ಆ ಬಂತು. ಸುರಾಸುರ ಅಂತಂದ್ರೆ ಇಲ್ಲಿ ಅರ್ಥ ಕೊಟ್ಟಿದ್ದಾರೆ ನೋಡ್ರಿ, ದೇವ ಅಥವಾ ರಾಕ್ಷಸ ಅಂತೇಳಿ. ಮಹಾತ್ಮ ಅಂದ್ರೆ ದೊಡ್ಡ ವ್ಯಕ್ತಿತ್ವ ಉಳ್ಳವನು. ನೋಡ್ರಿ ಇಲ್ಲಿ ಇಲ್ಲಿ ಆ ಬಂದಿದೆ, ಇಲ್ಲಿ ಅ ಬಂದಿದೆ. ಕೂಡಿಸಿ ಬರೆದಾಗ ಏನಾಯಿತು? ಮಹಾತ್ಮ. ಇಲ್ಲೇನು ಬಂತು? ಮಹಾತ್ಮ. ಮಹಾ ಪ್ಲಸ್ ಆತ್ಮ. ಮಹಾತ್ಮ. ನೋಡ್ರಿ ಇಲ್ಲಿ ಮಹಾತ್ಮ ಅಂದೊಳಗೆ ಇಲ್ಲೇನು ಬಂದಿದೆ? ಆ ಬಂದಿದೆ. ಇಲ್ಲಿ ಏನು ಬಂದಿದೆ? ಇಲ್ಲಿ ಆ ಬಂದಿದೆ. ಅದೇ ಜಾತಿಯ ಅದೇ ಒಂದು ದೀರ್ಘಸ್ವರ ಮಹಾತ್ಮ. ಇಲ್ಲಿ ಆ ಬಂದಿದೆ. ಹೌದಾ? ಈ ರೀತಿಯಾಗಿ ನೋಡ್ರಿ. ಇನ್ನೊಂದು ಎಕ್ಸಾಂಪಲ್ ಏನಿದೆ?
ಗಿರೀಶ ಅಂತ ಇದೆ. ಗಿರಿ ಪ್ಲಸ್ ಈಶ, ಗಿರೀಶ. ಈ ಇವೆರಡು ಸವರ್ಣ ಸ್ವರಗಳು. ಅದೇ ಒಂದು ಜಾತಿಯ ಸವರ್ಣ ಸ್ವರ ಇಲ್ಲಿ ಬಂದಿದೆ ದೀರ್ಘವಾಗಿ. ಗಿರೀಶ ಅಂದರೆ ಶಿವ ಅಂತೇಳಿ. ಇನ್ನೊಂದಿದೆ ನೋಡ್ರಿ, ವಧುಪೇತ ಅಂತಿದೆ. ವಧುಪೇತ, ವಧು ಪ್ಲಸ್ ಉಪೇತ. ಹೌದಾ, ಇಲ್ಲಿ ಹೂ ಇದೆ, ಇಲ್ಲಿ ಹೂ ಇದೆ. ಇಲ್ಲಿ ಅದೇ ಜಾತಿಯ ದೀರ್ಘಸ್ವರ ಬಂದಿದೆ, ವಧುಪೇತ ಅಂತೇಳಿ. ಇದು ಕೂಡ ಸವರ್ಣ ದೀರ್ಘ ಸಂಧಿ. ಹೌದಾ, ನಾವು ಸಂಧಿ ತಿಳ್ಕೊಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಬಿಡಿಸಿ ಬರಿಬೇಕು. ಬಿಡಿಸಿ ಬರೆದು ನೋಡ್ಬೇಕು ಅದು ಯಾವ ಸಂಧಿ. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹೌದು, ಇದು ಎರಡು ಒಂದೇ ಜಾತಿಯ ಸ್ವರಗಳು ಬಂದವು, ಇದು ಸವರ್ಣ ದೀರ್ಘ ಸಂಧಿ ಆಗುತ್ತಾ. ಅದೇ ನಾವು ಬೇರೆದು ಮಗುವನ್ನು ನೋಡಿದಾಗ ಅಲ್ಲಿ ಓ ಬದಲಾಗಿ ಏನು ಬಂತು, ಬರುತ್ತೆ. ಅಲ್ಲಿ ಮಗುವನ್ನು ಬಿಡಿಸಿ ಬರೆದಾಗ ಅನ್ನು ಬರುತ್ತಾ, ಅದಕ್ಕಿದು ಓ ಬಂದೈತಿ, ವಕಾರಗಮ ಸಂಧಿ. ಅದೇ ಗುರುವಿಂದ ಅಂತ ತಿಳ್ಕರಿ, ಗುರುವಿಂದ ಅದನ್ನು ಬಿಡಿಸಿ ಬರಿಬೇಕು. ಗುರು ಪ್ಲಸ್ ಇಂದ, ಗುರುವಿಂದ, ಅಲ್ಲಿ ಓ ಬಂತು, ಅದು ಏನಾಯ್ತು, ಆಗಮಾಗಿ ಬಂತು. ಅದು ಗುರುವಿಂದ ಅನ್ನೋದು ಆಗಮ ಸಂಧಿ ಆಗುತ್ತಾ. ಹಳೆಗನ್ನಡ, ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ, ಅಲ್ಲಿ ಆದೇಶವಾಗಿ ಬಂತು ಅಂತ. ಯಾವುದೇ ಸಂಧಿ ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಬಿಡಿಸಿ ಬರೆದು ಅದು ಯಾವ ಸಂಧಿ ಐತಿ ಅಂತ ನೋಡಬೇಕು. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಗುಣಸಂಧಿ ಇದೆ ನೋಡ್ರಿ. ಗುಣಸಂಧಿ ಅಂದರೆ ಏನಪ್ಪ ಅಂತಂದ್ರೆ ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ ಈ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಯಾವ ಕಾರ ಬರಬೇಕು, ಏಕಾರ. ಹೌದಾ, ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ ಈ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಏಕಾರ, ಊಕಾರಗಳು ಎದುರಾದರೆ ಇವೇ ಮತ್ತು ಒಳ್ಳಿ ಮತ್ತು ಎದವಲ್ಲ ಇವಕ್ಕ ಊಕಾರಗಳೇನಾದರೂ ಬಂದರೆ ಅವೆರಡರ ಸ್ಥಾನದಲ್ಲಿ ಓಕಾರ, ಆಕಾರಗಳಿಗೆ ಈ ಕಾರಗಳು ಎದುರಾದರೆ ರೂಕಾರವು, ಅವೆರಡರ ಸ್ಥಾನದೊಳಗೆ ರೂಕಾರ ಎದುರಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ, ಗುಣಸಂಧಿ ಅಂತ ಕರಿತೀವಿ. ಹೌದಾ, ಇದೇನ್ರಿ ಆಕಾರಗಳಿಗೆ ಈ ಕಾರಗಳು ಊಕಾರಗಳು ಅಂತಂದರೆ ನಮಗೆ ಯಾವ ರೀತಿ ಗೊಂದಲ ಆಗತ್ರಿ ಅಂತಂದು, ಇದನ್ನು ವಾಕ್ಯವನ್ನು ನೀವು ಓದಿ ವಾಕ್ಯವನ್ನು ಕಂಠಪಾಠ ಮಾಡೋದು ಬೇಕಾಗಿಲ್ಲ, ವಾಕ್ಯ ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ನೋಡ್ರಿ ಇಲ್ಲಿ ಅತಿ ಸುಲಭವಾಗಿ ಹೆಂಗೆ ನೆನ್ಪಿಟ್ಕೋಬೇಕು ನೋಡ್ರಿ. ಇಲ್ಲಿ ಮತ್ತು ಈ ಬಿಡಿಸಿ ಬರೆದಾಗ ಆಗಲೇ ನಾನು ನಿಮ್ಗೆ ಸವರ್ಣ ಸ್ವರಗಳು ಬಂದಿರಬೇಕು ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ಬಂದಿರಬೇಕು ಅಂತಂದ್ರೆ ಎಕ್ಸಾಂಪಲ್ ನೋಡ್ರಿ ಅರ್ಥ ಆಗುತ್ತೆ ನಿಮ್ಗೆ. ಅದು ತೇರಿ ನೋಡ್ಕೊತ ಕುಂತ್ರೆ ಅರ್ಥ ಆಗಲ್ಲ. ನೋಡ್ರಿ ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಹೌದಾ, ಇಲ್ಲೇನಿದೆ ನೋಡ್ರಿ, ಇದೆ. ಹೌದಾ, ಇಲ್ಲೇನಿದೆ ನೋಡ್ರಿ, ಇದೆ. ನಾವು ಇಲ್ಲಿ ತೇರಿಯೊಳಗೆ ಹೇಳಿದ್ನಲ್ಲ, ಆಕಾರಗಳು, ಇಲ್ಲಿ ಈ ಕಾರಗಳು. ಹೌದಾ, ಇಲ್ಲಿ ಬಂದಿದೆ, ಇಲ್ಲಿ ಈ ಬಂದಿದೆ. ಆ ಕಾರಗಳಾದರೂ ಬಂದಿರ್ಬೋದು ಅಥವಾ ಈ ಕಾರ ಆದರೂ ಬಂದಿರ್ಬೋದು. ಇವೆರಡು ಅಥವಾ ಈ ಬಂದಾಗ ಇವೆರಡರ ಸ್ಥಾನದೊಳಗೆ ಏನು ಬಂದಿರ್ತಿಲ್ಲಿ ಮುಂದೆ ಎ ಬಂದಿದೆ ನೋಡ್ರಿ, ದೇವೇಂದ್ರ. ಹೌದಾ, ದೇವೇಂದ್ರ. ಇಲ್ಲೇನು ಬಂತು, ಎ ಬಂತು. ಹೌದಾ ಹೌದಾ ನೋಡ್ರಿ, ಇಲ್ಲಿ ಪೂರ್ವ ಪದೊಳಗೆ ಇದೆ, ಉತ್ತರ ಪದೊಳಗೆ ಈ ಇದೆ. ಇವೆರಡರ ಸ್ಥಾನದಲ್ಲಿ ಮುಂದೆ ಏನು ಬಂದಿದೆ, ಏಕಾರ ಬಂದೈತೆ. ಇನ್ನೊಂದು ನೋಡ್ರಿ, ಜ್ಞಾನ ಪ್ಲಸ್ ಈಶ್ವರ. ಇಲ್ಲಿ ಏನಿದೆ, ಇದೆ. ಇಲ್ಲಿ ಏನಿದೆ, ಈ ಇದೆ. ಇವೆರಡರ ಸ್ಥಾನದೊಳಗೆ ಏನು ಬಂದಿದೆ, ಏಕಾರ ಬಂದಿದೆ. ಹೌದಾ, ಏನಾಯ್ತಿದು, ದೇವೇಂದ್ರ. ಜ್ಞಾನೇಶ್ವರ ಆಯಿತು. ಇದು ಯಾವ ಸಂಧಿ, ಗುಣಸಂಧಿ. ಹೌದಾ, ಈ ರೀತಿಯಾಗಿ ನೀವು ಎಕ್ಸಾಂಪಲ್ ನೋಡಿ ನೆನ್ಪಿಟ್ಕೋಬೇಕು. ಮಹೇಶ, ಮಹಾ ಪ್ಲಸ್ ಈಶ. ನೋಡ್ರಿ ಇಲ್ಲಿ ಏನು ಬಂತಿದೆ, ಇಲ್ಲಿ ಆ ಬಂದಿದೆ, ಇಲ್ಲಿ ಈ ಬಂದಿದೆ. ಇವೆರಡರ ಸ್ಥಾನದೊಳಗೆ ಮುಂದೆ ಏನು ಬಂದಿದೆ, ಎ ಬಂದಿದೆ. ಹೌದಾ, ಆಕಾರಗಳಿಗೆ ಇಲ್ಲಿತ್ತಲ್ಲ, ಆಕಾರಗಳಿಗೆ ಈ ಕಾರಗಳು ಎದುರಾದರೆ ಇಲ್ಲಿ ಅಥವಾ ಆ ಬಂತು, ಇಲ್ಲಿ ಏನು ಬಂದಿದೆ, ಈ ಬಂತು. ಅವೆರಡರ ಸ್ಥಾನದೊಳಗೆ ಏಕಾರ ಬಂತು. ಒಂದು ವೇಳೆ ಊಕಾರಗಳು ಎದುರಾದರೆ ಇಲ್ಲಿ ಆಕಾರಗಳಿದು ಪೂರ್ವ ಪದದೊಳಗೆ, ಇಲ್ಲಿ ಊಕಾರಗಳು ಎದುರಾದರೆ ಅವೆರಡರ ಸ್ಥಾನದಾಗ ಏನು ಬರುತ್ತೆ, ನೆಕ್ಸ್ಟ್ ಉದಾಹರಣೆ ಇದೆ ನೋಡ್ರಿ. ಇಲ್ಲಿ ಸೂರ್ಯೋದಯ ಅಂತಿದೆ, ಸೂರ್ಯ ಪ್ಲಸ್ ಉದಯ. ಇಲ್ಲೇನಿದೆ, ಅಕಾರ ಇದೆ, ಇಲ್ಲೇನಿದೆ, ಊ ಇದೆ. ಈ ಆಕಾರಗಳಿಗೆ ಅಥವಾ ಇಲ್ಲಿ ಬದಲು ಈ ಆದರೂ ಬರ್ಬೋದು, ಅಥವಾ ಈ ಎರಡರಾಗ ಒಂದು ಬರ್ಬೋದು, ಅಥವಾ ಈ ಅಥವಾ ಈಗಳಿಗೆ ಊಕಾರ ಎದುರಾದರೆ ಇವೆರಡರ ಸ್ಥಾನದೊಳಗೆ ಏನು ಬರುತ್ತಾ, ಓ ಬರುತ್ತಾ. ಹೌದಾ, ಸೂರ್ಯೋದಯ, ಓ ಇದೆಯಲ್ಲ ಇಲ್ಲಿ, ಸೂರ್ಯೋದಯ. ಇದು ಯಾವ ಸಂಧಿ ಆಗುತ್ತಾ, ಗುಣಸಂಧಿ. ಈ ರೀತಿ ನೀವು ಅದು ರೂಲ್ಸನ್ನು ಅಥವಾ ಇದನ್ನು ಕಂಠಪಾಠ ಮಾಡಬಾರ್ದು. ಇಲ್ಲಿ ಏನು ನೋಡ್ಕೋಬೇಕು, ಅಕ್ಷರಗಳನ್ನು ನೋಡಿಕೊಂಡು ಸಂಧಿಯನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಆಕಾರಗಳಿಗೆ
ಹೌದಾ? ಆ ಕಾರಗಳಿಗೆ ಈ ಕಾರಗಳು ಎದುರಾದ್ರ ಮುಂದೆ ಸಂಧಿ ಬಿಡಿಸಿ ಬರೆದಾಗ ಏನು ಕೂಡಿಸಿ ಬರೆದಾಗ ಏಕಾರ ಬರಬೇಕು. ಇಲ್ಲಿ ಸೇಮ್ ಆ ಕಾರಗಳು ಅಥವಾ ಈ ಕಾರಗಳಿಗೆ ಕೂಡಿಸಿ ಬರೆದಾಗ ಏನು ಬರಬೇಕು? ಏಕಾರ. ಇಲ್ಲಿ ನೋಡ್ರಿ, ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ. ಆ ಕಾರಗಳು ಈ ಕಾರ ಕಾರ ಪರವಾದರೆ ಕಾರಗಳು ಪರವಾದರೆ ಕೂಡಿಸಿ ಬರೆದಾಗ ಏನು ಬರಬೇಕು? ಓಕಾರ ಬರಬೇಕು. ಅಂದ್ರೆ ನಾವು ಅದನ್ನ ಏನಂತ ತಿಳ್ಕೊತೀವಿ? ಗುಣಸಂಧಿ. ಇನ್ನೊಂದಿದೆ, ಏನಿದೆ? ಇಲ್ಲಿದೆ ನೋಡ್ರಿ, ಕಾರ ಎದುರಾದರೆ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಕಾರ ಎದುರಾದರೆ ಅವೆರಡರ ಸ್ಥಾನದಲ್ಲಿ ಕಾರ ಆದೇಶವಾಗಿ ಬಂದರೆ ಅದನ್ನು ನಾವು ಗುಣಸಂಧಿ. ಆ ಕಾರಗಳಿಗೆ ಕಾರ ಆದೇಶವಾಗಿ ಬಂದರೆ ಅದೇನಾಗುತ್ತಾ? ಇಲ್ಲಿ ಐತೆ ನೋಡ್ರಿ, ಮಹರ್ಷಿ ಅಂತಿದೆ. ಮಹಾ ಪ್ಲಸ್ ಅರ್ಷಿ, ಮಹರ್ಷಿ. ಮಹಾ ಪ್ಲಸ್ ಋಷಿ ಮಹರ್ಷಿ ಆಗುತ್ತೆ. ಇಲ್ಲಿ ಬಂದಿದೆ, ಇಲ್ಲಿ ಕಾರ ಬಂದಿದೆ, ಕಾರ ಆದೇಶ ಆದರೆ ಮಹರ್ಷಿ. ಇಷ್ಟು ಏನಪ್ಪ ಇದು ಅಂತಂದ್ರೆ ಗುಣಸಂಧಿ. ಯಾವುದೇ ಸಂಧಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅದನ್ನು ಬಿಡಿಸಿ ನೋಡಿದಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಯಾವುದೈತಪ್ಪ ಅಂದ್ರೆ ವೃದ್ಧಿಸಂಧಿ. ವೃದ್ಧಿಸಂಧಿ ಅಂದರೆ ಏನಪ್ಪ ಅಂತಂದ್ರೆ ಪೂರ್ವಪದದ ಅಂತ್ಯದಲ್ಲಿರುವ ಆ ಕಾರಗಳಿಗೆ ಎ ಮತ್ತು ಐ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಮತ್ತು ಔ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ವೃದ್ಧಿಸಂಧಿ ಅಂತ ಕರಿತೀವಿ. ನೋಡಿರಿ, ಯಾವುದಾದ್ರೂ ಒಂದು ಸಂಧಿಯನ್ನು ನೆನಪಿಟ್ಕೋಬೇಕಂದ್ರೆ ಅದ್ರ ಅಕ್ಷರ ನೋಡಿರ್ಬೇಕು. ಅಲ್ಲಿ ನಾನು ನಿಮ್ಗೆ ಗುಣಸಂಧಿ ಹೇಳೋತ್ನಾಗ ಹೇಳಿದೆ. ಏನಂತ ಹೇಳಿದೆ? ಗುಣಸಂಧಿ ಹೇಳುವಾಗ ಕೂಡಿಸಿ ಬರೆದಾಗ ಎ ಬರಬೇಕು, ಓ ಬರಬೇಕು, ಅಥವಾ ರು ಬಂದಿರಬೇಕು ಅಂತೇಳಿ. ಎಕ್ಸಾಂಪಲ್ ಅದನ್ನು ನೋಡಿದ್ದು, ಉದಾಹರಣೆಗಳನ್ನು ನೋಡಿದ ತಕ್ಷಣ ನೀವೇನು ಮಾಡ್ಬೋದು? ಅದು ಯಾವ ಸಂಧಿ ಅಂತಂದು ನೆನ್ಪಿಟ್ಕೋಬೇಕು. ಚಂದ್ರೋದಯ ಅಂತ ಬಂತು, ಚಂದ್ರ ಪ್ಲಸ್ ಉದಯ. ಹೌದಾ? ಚಂದ್ರೋದಯ. ಇದು ಏನಾಯ್ತಿದು? ಕೂಡಿಸಿ ಬರೆದಾಗ ಚಂದ್ರೋದಯ, ಓ ಬರುತ್ತೆ. ಹೌದಾ? ಇಲ್ಲಿ ಊಕ ಯಾವ್ದು ಆದೇಶ ಬರುತ್ತೆ? ಓ ಬಂದಿರುತ್ತೆ. ಅದು ಚಂದ್ರೋದಯ ಅನ್ನೋದು ಯಾವ ಸಂಧಿ? ಗುಣಸಂಧಿ. ಹಂಗತಿ ಇಲ್ಲಿ ಏನು ನೆನ್ಪಿಟ್ಕೋಬೇಕಂದ್ರೆ ಸೇಮ್ ಇಲ್ಲಿ ಏನು ಅಕ್ಷರ ಬರ್ತಾವೆ? ಎ ಮತ್ತು ಐ. ಇವೆರಡರ ಸ್ಥಾನದೊಳಗೆ ಮುಂದೆ ಕೂಡಿಸಿ ಬರೆದ ನಾವೇನು ಬರುತ್ತೆ? ಕಾರ ಬಂದಿರುತ್ತೆ. ಎ ಮತ್ತು ಐ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಐಕಾರ. ಓ ಮತ್ತು ಔ ಕಾರಗಳು ಎದುರಾದರೆ ಅವೆರಡರ ಸ್ಥಾನದಲ್ಲಿ ಕಾರ ಆದೇಶವಾಗಿ ಬಂದರೆ ನಾವು ವೃದ್ಧಿಸಂಧಿ ಅಂತ ಕರಿತೀವಿ. ಹೌದಾ? ನೋಡ್ರಿ, ಇಲ್ಲಿ ಎಕ್ಸಾಂಪಲು ಏಕೈಕ ಅಂತ ಐತಿ. ಏಕ ಪ್ಲಸ್ ಏಕೈಕ. ಹೌದಾ? ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಆ ಕಾರಗಳಿಗೆ ಎ ಅಥವಾ ಐ ಕಾರಗಳು ಎದುರಾದರೆ ನೋಡ್ರಿ, ಏಕ ಪ್ಲಸ್ ಐಕ. ಇಲ್ಲಿ ಎರಡು ಏನು ಬಂದಿದೆ? ಐಕಾರ ಬಂದಿದೆ. ಅದಕ್ಕೆ ಇದೇನದು? ವೃದ್ಧಿಸಂಧಿ. ಜನೈಕ್ಯ ಅಂತ, ಜನ ಪ್ಲಸ್ ಐಕ್ಯ, ಜನೈಕ್ಯ. ಹೌದಾ? ಇಲ್ಲಿ ಬಂದಿದೆ, ಇಲ್ಲಿ ಐ ಬಂದಿದೆ. ಅವೆರಡರ ಮುಂದೆ ಕೂಡಿಸಿ ಬರೆದಾಗ ಐ ಬರುತ್ತೆ, ಜನೈಕ್ಯ. ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ಇದು ವೃದ್ಧಿಸಂಧಿ. ಅವು ಯಾವಾಗ ಬರುತ್ತೆ ರೀ ಅಂತಂದ್ರೆ ನೋಡ್ರಿ, ಅವು ಜಲೌಗ, ಜಲ ಪ್ಲಸ್ ಓಗ, ಜಲೌಗ. ಹೌದಾ? ವನ ಪ್ಲಸ್ ಔಷಧ, ವನೌಷಧ, ವನ ಪ್ಲಸ್ ಔಷಧ. ಇಲ್ಲಿ ಬಂದಿದೆ, ಇಲ್ಲಿ ಔ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಔ ಬಂದಿದೆ, ವನೌಷಧ. ಹೌದಾ? ಈ ರೀತಿಯಾಗಿ ಯಾವುದಾದ್ರು ಒಂದು ಸಂಧಿ ಎಲ್ಲಿ ಐ ಮತ್ತು ಯಾವೊಂದು ಶಬ್ದ, ಯಾವೊಂದು ಸಂಧಿ ಒಳಗೆ ಐ ಮತ್ತು ಔ ಬಂದಿರ್ತಲ್ಲ ಅದನ್ನು ನಾವು ವೃದ್ಧಿ ಸಂಧಿ ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು. ಐ ಮತ್ತು ಔ ಯಾವೊಂದು ಎಕ್ಸಾಂಪಲ್ ಬಂದಿರುತ್ತಲ್ಲ ಅದನ್ನು ನಾವೇನಂತ ನೆನ್ಪಿಟ್ಕೋಬೇಕು? ವೃದ್ಧಿ ಸಂಧಿ. ಹೌದಾ? ಏಕೈಕ, ಲೋಕೈಕ ವೀರ, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಹೌದಾ? ವನ ಪ್ಲಸ್ ಔಷಧ, ವನೌಷಧ. ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ಗಂಗಾ ಪ್ಲಸ್ ಓಗ, ಗಂಗೌಗ. ದಿವ್ಯ ಪ್ಲಸ್ ಔಷಧ, ದಿವ್ಯೌಷಧ. ಇವೆಲ್ಲ ಯಾವ ಸಂಧಿಗೆ ಎಕ್ಸಾಂಪಲ್ ಆಗ್ತಾವು? ವೃದ್ಧಿ ಸಂಧಿ. ಹೌದಾ? ಇಷ್ಟು ಏನಪ್ಪ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ ಒಳಗೆ ಬರುವಂಥ 3 ಪ್ರಕಾರಗಳು. ಇನ್ನೊಂದಿದೆ ನೋಡ್ರಿ, ಯಾವುದಂತ? ಎಣ್ ಸಂಧಿ. ಎಣ್ ಸಂಧಿದು ಏನು ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಎಲ್ಲಿ ಓ ಮತ್ತು ಇನ್ನೊಂದು ಯಾವುದು? ಬಂದಿರುತ್ತೆ ನೋಡ್ರಿ. ಅವು ಎರಡು ಅಕ್ಷರ ಎಲ್ಲಿ ಬಂದಿರ್ತಾವಲ್ಲ, ಇಲ್ಲಿ ಈ ಅಕ್ಷರ ಬಂದಾಗ ನಾವು ಅದನ್ನು ಈಜಿಯಾಗಿ ಏನಂತ ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಎಣ್ ಸಂಧಿ. ನೋಡ್ರಿ, ಇಲ್ಲಿ ಏನು ಹೇಳ್ತೀರಿ? ಪೂರ್ವ ಪದದ ಅಂತ್ಯದಲ್ಲಿರುವ ಈ ಮತ್ತು ಊ ರೂಕಾರಗಳಿಗೆ ಸವರ್ಣವಲ್ಲದ, ನೋಡ್ರಿ,
ಸವರ್ಣವಲ್ಲದ ಸ್ವರ ಎದುರಾದರೆ ಸಂಧಿ ಆಗುವಾಗ ಈ ಕಾರಗಳಿಗೆ ಎ ಕಾರವು ಉ ಕಾರಗಳಿಗೆ ಓ ಕಾರವು ರು ಕಾರಕ್ಕೆ ಅರ್ಕಾರ. ಅದನ್ನೇನು ನೀವು ತೇರಿ ನೆನಪಿಟ್ಕೊಳಕ್ಕೆ ಹೋಗ್ಬೇಡ್ರಿ, ಕಂಠಪಾಠ ಹೊಡೆಯೋಕೆ ಹೋಗ್ಬೇಡ್ರಿ. ನಾನು ಈಗ ಹೇಳಿದ್ನಲ್ಲಿ ನಿಮಗೆ ಏನು ಹೇಳಿದೆ, ಎ ಒತ್ತಕ್ಷರ ಎಲ್ಲಿ ಬಂದಿರುತ್ತೆ, ಎ ಅತ್ಯವಸರ, ಅತಿ ಪ್ಲಸ್ ಅವಸರ ಅತ್ಯವಸರ. ಇಲ್ಲೇನು ಬಂತು, ಎದ್ದು ಒತ್ತಕ್ಷರ ಬಂತು, ಹೌದಾ? ಇದು ಯಾವ ಸಂಧಿ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು, ಎಣ್ ಸಂಧಿ. ನೋಡ್ರಿ, ಜಾತಿ ಪ್ಲಸ್ ಅತೀತ, ಜಾತ್ಯತೀತ, ಇವು ಎಲ್ಲ ಎಕ್ಸಾಮಲ್ಲಿ ಬಂದಿದೆ. ಆದರೆ ಇದನ್ನು ಏನು ಕೇಳಿದಾರೆ, ಯಾವ ಸಂಧಿ ಅಂತ ಕೇಳಿಲ್ಲ, ಬಿಡಿಸಿ ಬರೀರಿ ಅಂತ ಕೇಳ್ಯಾರ. ಜಾತ್ಯತೀತ ಇದನ್ನು ಬಿಡಿಸಿ ಬರೀರಿ. ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಇಲ್ಲಿ ಏವತ್ತು ಬಂತಿಲ್ಲ. ಕೋಟಿ ಪ್ಲಸ್ ಅಧೀಶ್ವರ, ಕೋಟ್ಯಾಧೀಶ್ವರ. ನೋಡ್ರಿ, ಈ ರೀತಿಯಾಗಿ ಇದನ್ನ ಏನು ಕೇಳ್ತಾರಪ್ಪ ಎಕ್ಸಾಂಪಲ್ಲು, ಜಾಸ್ತಿ ಯಾವ ಸಂಧಿ ಅಂತ ಕೇಳಲ್ಲ, ಬಿಡಿಸಿ ಬರೀರಿ ಕೇಳ್ತಾರೆ. ಬಿಡಿಸಿ ಬರೆಯೋದನ್ನ ನೆನ್ಪಿಟ್ಕೋಬೇಕು. ಕೋಟ್ಯಾನುಕೋಟಿ, ಕೋಟಿ ಪ್ಲಸ್ ಅನುಕೋಟಿ, ಕೋಟ್ಯಾನುಕೋಟಿ. ಇಲ್ಲಿ ಬಂತಲ್ಲ ಮತ್ತೆ ಏವತ್ತಕ್ಷರ. ಮತ್ತು ಇನ್ನೊಂದು ಓ ಬರುತ್ತೆ ಅಂತ ಹೇಳಿದ್ ನೋಡ್ರಿ ನಾನು, ಮನ್ವಂತರ. ಇಲ್ಲೈತೆ ನೋಡಿ, ಮನು ಪ್ಲಸ್ ಅಂತರ, ಮನ್ವಂತರ. ಮತ್ತು ಅರ್ಕಾರ ಬರುತ್ತೆ, ಪಿತ್ರಾರ್ಜಿತ. ಇದು ಮತ್ತು ಗುಣಸಂಧಿ ಎರಡು ಕನ್ಫ್ಯೂಸ್ ಆಕವು. ಅಲ್ಲಿ ಕೂಡ ಅರ್ಕಾರ ಬರುತ್ತಾ ಅಂತ ಹೇಳಿದ್ವಿ, ಹೌದಿಲ್ಲ? ಆದ್ರೆ ಇಲ್ಲಿ ಸವರ್ಣ ಅಲ್ಲದ ಒಂದು ಸ್ವರ ಬಂದಿರ್ತಿಲ್ಲಿ, ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಗುಣಸಂಧಿನ ಇದನ್ನು, ಇದು ಬೇರೆ ಅದು ಬೇರೆ, ಹೌದಾ? ಎಲ್ಲಿ ಓ ಮತ್ತು ಮನ್ವಂತರ, ಧನ್ವಂತರಿ, ಈ ಥರ ಓದು ಶಬ್ದ ಬಂದಿರ್ತವೆ, ಅದು ಮತ್ತು ಎ ಒಂದು ಒತ್ತಕ್ಷರ ಎಲ್ಲಿ ಬಂದಿರುತ್ತೆ ಅದು ಕೂಡ ಯಾವ ಸಂಧಿದು, ಎಣ್ ಸಂಧಿ ಅಂತ ನೆನ್ಪಿಟ್ಕೋಬೇಕು. ಇಷ್ಟು ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳು ಎಂಬ ಒಂದು ಟಾಪಿಕನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯೊಳಗೆ ನಾವೇನು ಮಾಡಬೇಕು, ಸಂಸ್ಕೃತ ಸಂಧಿಯ ವ್ಯಂಜನ ಸಂಧಿ ಬಗ್ಗೆ ತಿಳ್ಕೊಂಡ್ರಿ. ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ದೇನಾದರೂ ಅರ್ಥ ಆಗಿಲ್ಲಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ಹೇಳ್ಬೇಕಂತ. ಮುಂದಿನ ತರಗತಿಯೊಳಗೆ ನಾನು ಪ್ರಶ್ನೆ ಹೇಳಿದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಆಗ್ಯಾವ ಅಂತೇಳಿ ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಎಲ್ಲರಿಗೂ ಧನ್ಯವಾದ.